ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದು ಕ್ಯೋಸೆರಾ M2040DN. ಇದು ಎರರ್ ಮೆಸೇಜ್ ಬಂದುಬಿಟ್ಟು ರೀಪ್ಲೇಸ್ MK ಅಂತ ಬರುತ್ತೆ ನೋಡಿರಿ. ಇವಾಗ ಬರುತ್ತೆ ರೀಪ್ಲೇಸ್ MK. ಇದಕ್ಕೆ ನಾವು ಇವಾಗ ಏನು ಮಾಡೋಕ್ಕಂದರೆ ಅದನ್ನೆಲ್ಲ ಹೇಳ್ಕೊಡ್ತಾನೆ ಸ್ಟೆಪ್ಸ್. ಫಸ್ಟ್ ಇದು ಯಾಕೆ ಬರುತ್ತೆ ಅಂದರೆ 1,00,000 ಕಾಪೀಸ್ ಆಯ್ತಪ್ಪ ಅಂದರೆ ಅದು ಎರರ್ ಮೆಸೇಜ್ ಬರುತ್ತೆ. ಫಸ್ಟ್ ಏನು ಮಾಡೋದಂದರೆ ಅದನ್ನು ಎರರ್ ಯಾವ ಥರ ತೆಗಿಬೇಕಂದ್ರೆ ಮೊದಲು 1087 ಅಂತ ಟೈಪ್ ಮಾಡ್ಕೊಂಡು 1087 ಮತ್ತೊಮ್ಮೆ 1087 ಈ ಥರ 2 ಸಾರಿ ಪ್ರೆಸ್ ಮಾಡಿದಾಗ ಈ ಮೆಸೇಜ್ ಬರುತ್ತೆ. ಅದು ಮೇನ್ ರಿಪೋರ್ಟ್ ಅಂತ. ಇವಾಗ ಏನು ಮಾಡೋಕ್ಕಂದ್ರೆ 251 ಪ್ರೆಸ್ ಮಾಡೋದು. 251 ಇದಾದಮೇಲೆ ಇಲ್ಲಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡೋದು. ಇಲ್ಲಿದೆ ನೋಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಆದಮೇಲೆ ಇವಾಗ ನಿಮಗೆ MCA ಕೌಂಟ್ ಅಂತ ಬರುತ್ತೆ ನೋಡಿ. ಕೌಂಟ್ ಅಂದರೆ 1 ಲ್ಯಾಕ್ ಮೇಲೆ ಆಗಿದೆ. ಅದನ್ನು ನಾವು ಕ್ಲಿಯರ್ ಮಾಡ್ಕೋಬೇಕು. ಇಲ್ಲಿ ಡೌನ್ ಪ್ರೆಸ್ ಮಾಡೋದು. ಡೌನು ಇಲ್ಲಿ ಓಕೆ ಪ್ರೆಸ್ ಆದಮೇಲೆ ಇಲ್ಲಿ ರೀಸೆಟ್ ಬಟನ್ನ 2 ಸಲ ಪ್ರೆಸ್ ಮಾಡಿ. ಒಮ್ಮೆ ಮತ್ತೊಮ್ಮೆ 0 ಆಯ್ತು ನೋಡಿ. ಇವಾಗ 1 ಪ್ರೆಸ್ ಮಾಡೋದು. 1 ಪ್ರೆಸ್ ಮಾಡಿ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡೋದು. ಇಲ್ಲಿ ಸ್ಟಾರ್ಟ್ ಬಟನ್. ಇವಾಗ ಅದು ನಿಮಗೆ ಎರರ್ ತೋರಿಸೋಲ್ಲ ನೋಡಿ. ಇವಾಗ ಅದಕ್ಕೆ MK ರಿಸೆಟ್ MK ಅಂತ ಬರ್ತೈತಲ್ಲ, ಅದು ಸಾಲ್ವ್ ಆಗ್ತದೆ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.